587 ಓಟ್ ತಗೊಳ್ಳುವಂಥದ್ದಾಯ್ತು. ಅಂದ್ರೆ ಈಗ ಯಾಕೆ ಇದನ್ನೆಲ್ಲ ಮಾತಾಡತ್ತೇನಪ್ಪ ಅಂತಂದ್ರೆ ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದ್ರು, ಮಹೇಶ್ ತಮ್ಮಣ್ಣ ಅವರೊಬ್ರು ನಮಗ ಮಾಡ್ಲಿಲ್ಲ, ಅವರು ಮಾವನ ಪರವಾಗಿ ಕೆಲಸ ಮಾಡುವಂತ ಕೆಲಸ ಮಾಡ್ಯಾರ ಅಂತ ಹೇಳಿ, ಅಂದ್ರೆ ಪಕ್ಷ ವಿರೋಧಿ ಮಾಡ್ಯಾನಂತ ಹೇಳಿ ಒಂದು ಹೇಳಿಕೆ ಕೊಡುವಂತ ಕೆಲಸ ಮಾಡಿದ್ರು. ನಾನು ನಿಮ್ಮ ಮುಖಾಂತರ ನಾನು ಕೇಳಕ್ ಇಷ್ಟಪಡ್ತೇನೆ. ನಮ್ಮ ಮಾವನವರು ನಿತ್ಯದ ತಮ್ಗೆಲ್ಲ ಗೊತ್ತಿರುವಂತದ್ದು, ಅವ್ರು ಓಟ್ ಎಷ್ಟು ತಗೊಂಡ್ರು? 25,000 ಓಟ್ ತಗೊಂಡ್ರು. ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಅವ್ರಿಗೆ? ಎಷ್ಟು ಬಿದ್ದು 3,000 ಚಿಲ್ಲರೆ ಓಟ್ ಬಿದ್ದು. ನಾನು 25,000 ಲೀಡ್ ತಗೊಂಡಂತ ಒಬ್ಬ MLA ನಾನು ಆ ಕ್ಷೇತ್ರದಾಗ. ನನ್ನ ಮಾವಗ 3,000 ಓಟ್ ಬೀಳ್ತಾವ. ಇವ್ರು ಹೇಳ್ತಾರೋ, ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ, ಏನ್ ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂತ ಕೆಲಸ ಮಾಡುವಂತ ಹೇಳ್ತಾರೆ. ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ತಾವ ರಾಜಕೀಯ ತಾವು ಗಮನಿಸ್ಕೊಟ್ ಬರ್ರಿ. ಇವತ್ತು ಘಾಟಿಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದೇ ಫ್ಯಾಮಿಲಿನ ಕಾರಣ. ಇವತ್ತು ಮಾವೀರ್ ಮೊಯ್ತೆ ಅವ್ರ ಹಿಂದೆ ಬೆನ್ನ ಹತ್ತಿ ತಿರುಗಾಡ್ತಾನೆ 20 ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಪ ಅಂದ್ರೆ ಅವರ ಕಾರಣ. ಅದಕ್ಕೆ ಇವತ್ತು ಪ್ರದೀಪ್ ಮಾಳಿಗೆನ ನೋಡ್ರಿ, ಇವರೆಲ್ಲ ಒಂದೇ ಸಮುದಾಯದವ್ರು. ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು. ನಾ ಮೊದಲಿಂದ ಹೇಳ್ಕೊತಿದ್ದೆ, ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟಿಗೆ ಅವರ BJP ಮಾಡಿದ್ರು, ಅವ್ರನ್ನ ತಗೊಂಡು ತಿರುಗಾಡ್ಬೇಡ್ರಿ ಅಂತ ಹೇಳಿ ಬಹಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂತ ಪ್ರಯತ್ನ ಮಾಡಿ, ಆದ್ರೂ ಅವ್ರ ಕೇಳಿಲ್ಲ. ಅವ್ರನ್ನ ಕರ್ಕೊಂಡ ತಿರುಗಾಡುವಂಥದ್ದು ಮಾಡಿದ್ರು. ಅದು ನಮ್ಮ ಕೆಲಸ ಏನೈತಿ, ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ವಿ, ನಾವು ಓಟ್ ಕೊಡುವಂಥದ್ದು ಮಾಡಿದ್ವಿ. ಇವತ್ತು ಮಾವೀರ ಮೊಯ್ತೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು, ಪ್ರದೀಪ್ ಮಾಳಿಗೆ ಆಗಿರ್ಬೋದು, ಮತ್ತೆ ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದ್ರೆ ಇವತ್ತು ತಾವು ನೋಡ್ರಿ, ನೀವು ಅವ್ರು ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸಾರತ್ತನ್ನೋ ತಾವು ಕಳೆದ 1-2 ಅಸೆಂಬ್ಲಿ ಚುನಾವಣೆದಾಗ ತಮಗೆಲ್ಲ ಗೊತ್ತಾಕತಿ. ಇವ್ರ ಮನಿ ಹಿಡಿಯುವಂತ ಕೆಲಸ ಇವ್ರು ಮಾಡ್ಯಾರ. ಈಗ ಕಲ್ಲೋಳಿಕರನ್ನ ಒಬ್ಬನ ಮುಗಿಸಿದೀವಿ ಅಂತ ಹೇಳಿ ತಿಳ್ಕೊಂಡ ಇವತ್ತು ನನಗ್ ಚಾಲು ಮಾಡ್ಯಾರ. ಅಂದ್ರೆ ಇವೆಲ್ಲ ನಾವು ಒಂದೇ ಸಮಾಜದವ್ರು. ಇವ್ರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ, ಇವ್ರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂತ ಕೆಲಸ ನಾವು ಮಾಡಂಗಿಲ್ಲ, ಅದನ್ನ ಮಾಡಿಲ್ಲ. ಯಾಕಂದ್ರೆ ನಿಮ್ಗೆ ಸಾಬೀತ್ ವಿತ್ ರೆಕಾರ್ಡ್. ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಓಟ್ ತಗೊಂಡಾರಪ್ಪ ನಮ್ಮ ಕ್ಷೇತ್ರದಾಗ? 3,000 ಓಟ್ ತಗೋತಾರೆ. ನಾವು MLA ಆಗಿ ನಾನು ಉಲ್ಟಾನ ಮಾಡೋದಾಗಿದ್ರೆ ನನಗೆ ಒಂದು 20,000 ಓಟ್ ಹಾಕಕ್ಕೆ ಹಾಕಿದ್ದಿಲ್ಲ, ಹಾಕಿತ್ತು ನನಗೆ. ನಾನು ಮಾಡ್ಬೇಕಾಗಿದ್ರೆ ನಾನು 20,000 ಓಟ್ 100ಕ್ಕೆ 100 ಹಾಕ್ಸ್ತಿದ್ನು. ಅದನ್ನ ಅಂತ ಕೆಲಸ ಮಾಡಂಗಿಲ್ಲ. ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಬಹಳ ದೊಡ್ಡ ಲೀಡರ್ ಹೋದಾರು. ಇಂಥ ಹೇಳಿಕೆ ಯಾಕೆ ಅವ್ರ ಬಾಯಾಗಿಂದ ಬರ್ತಂತ ಅನ್ನೋದು ನನಗೆ ಗೊತ್ತಿಲ್ಲ. ನಾವಂತೂ ಬಹಳ ಪ್ರಾಮಾಣಿಕಲೆ ಮಾಡಿದೀವಿ. ಅವ್ರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರ ಮಾತು ಕೇಳಿ ಕೊಟ್ಟಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಬರುವಂಥದ್ದನ್ನು ಮಾಡಿದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಏನು ಹೇಳಕ್ಕಾಗಿಲ್ಲ, ಜಾಸ್ತಿ ಹೇಳಕ್ಕೂ ಹೋಗಂಗಿಲ್ಲ. ಅವ್ರ ಬಹಳ ದೊಡ್ಡ ಲೀಡರ್ ಅದಾರ, ನಮ್ಮ ಜಿಲ್ಲಾದಾಗ ಬಹಳ ದೊಡ್ಡ ಲೀಡರ್ ಅದಾರ. ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವ. ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೆ ನಮ್ಮ ಪಕ್ಷ ತರುವಂತ ಕೆಲಸ ಮಾಡ್ತೀವಿ. ಅವರು ಜಿಲ್ಲಾ ನಾಯಕರದಾರು, ಅವರು ಬರುವಂತ ಚುನಾವಣೆದಾಗ ಬರುವಂತ ಯಾವುದೇ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಮುಂದಿನ ಯಾವ ಚುನಾವಣೆ ಇರಲಿ, ಅರಬಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ, ಯಾವ ಈ ಪುರಸಭೆ ಆಗಿರ್ಬೋದು, ಇಂಥ ಒಂದು ಚುನಾವಣೆದಾಗ ಅಲ್ಲಿ ನಮ್ಗೆ ಶಕ್ತಿ ಕೊಡುವಂತ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊತೀವಿ. ಉದ್ದೇಶಪೂರ್ವಕ ಈಗ ಹೈಕಮಾಂಡ್ಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರ ಹೇಳಿ, ಅವ್ರು ಎಷ್ಟು ಅಸೆಂಬ್ಲಿ ಒಳಗೆ ತಗೊಂಡಿದ್ರು ಓಟ ಅವ್ರು ಎಷ್ಟು ಕೊಡಿಸ್ಯಾರು, ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟ್ ತಗೊಂಡಿದ್ದೆ, ನಾ ಎಷ್ಟು ಲೀಡ್ ಕೊಡಿಸೀನಿ, ಅದನ್ನ ಎರಡೂ ಕೂಡ ಪಾಪ ಅವ್ರು ಕೊಡ್ಲಿ ಹೈಕಮಾಂಡ್ಗೆ ಚೆನ್ನಾಗಿ ಕೇಳ್ತೀನಿ. ಸರ್ ನಾನು ಏನ್ ಹೇಳಿದೆ, ಈಗ ಅವ್ರಿಗೆ ನಮ್ಮ ಸಮಾಜಕ್ಕಂದ್ರೆ ಬಹಳ ಪ್ರೀತಿ ಅವ್ರಿಗೆ. ಯಾಕಂತಂದ್ರೆ ಒಬ್ರನ್ನ ಜಾಸ್ತಿ ಹೊದ್ದು ಸಿಡಂಗಿ ಅವ್ರ ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ಇರ್ಬೇಕು ಅವ್ರದ್ದು. ಅವ್ರು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟಿನಿ ಸರ್. ನಾನು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೇನೆ ನಾನು. 20 ನೀವು ಎಷ್ಟು ಓಟ್ ತಗೊಂಡಿದ್ದೀಪ ಅಟ್ಟು ಕೊಡಂಗಿದ್ರು ಅಟ್ಟು ಕೊಟ್ಟಿವಿ ನಾವು. ಏನೋ ಒಂದು ಸ್ವಲ್ಪ 1,168 ಓಟ್ ಅಷ್ಟೇ ಮೈನಸ್ ಆಗಿತ್ತು ನಮಗೆ. ಸರಿ, ಅವ್ರನ್ನ ಕೇಳ್ಬೇಕು ನೀವು. ಯಾಕಂದ್ರೆ ನಾ ಮಾತಾಡಿಲ್ಲ, ಅವ್ರು ಮಾತಾಡಿದ, ನೀವು ಅವ್ರನ್ನ ಕೇಳ್ಬೇಕು. ಯಾಕೆ ತಮ್ಮನ್ನವ್ರು ಇಷ್ಟು ಓಟ್ ಕೊಟ್ಟರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರ ಕೊಡ್ತಾ
ಹೇಳಿದಿರಿ ಅಂತ ಹೇಳಿ ನೀವು ಕೇಳ್ಬೇಕು. ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ. ಚಿಕ್ಕೋಡಿ ಲೋಕಸಭೆಯನ್ನ ಕಾಂಗ್ರೆಸ್ ಪರವಾಗಿ ಗೆಲ್ಲಿಸಿಕೊಂಡ್ರು. ಅದೇ ಜಾರಕಿಹೊಳಿ ಪ್ರಭಾವ ಬೆಳಗಾವಿದಾಗ ಇದ್ದಿದ್ದು ಡಬಲ್ ಐತೆ, ಬಟ್ ಅಲ್ಲಿ ಗೆಲ್ಲಿಸಿಕೊಳ್ಳುವಂತ ಕೆಲಸ ಆಗಿಲ್ಲ. ಸರ್, ನಾನು ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ. ಬಟ್ ನಿಮ್ ಮಿನಿಸ್ಟರ್ ಅದಾರಲ್ಲ, ಅಲ್ಲಿದ್ದು ಬೆಳಗಾವಿ ಹೇಳಬೇಕಲ್ಲ ಸರ್ ನೀವು. ಇಲ್ಲ ಸರ್, ಸಾರಿ, ಯಾಕಂದ್ರೆ ನನಗೆ ನನ್ನ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ. ನಾ ಬೇಕಾದ್ರೆ ನಾನು ಈಗ ನಾವು ರಾಜಕೀಯ ಭಾಳ ಹಳಿದ್ ನನಗೆ, ಯಾಕಂದ್ರೆ 2004ರಿಂದ ನಾನು ರಾಜಕಾರಣದಾಗಿದ್ದೀನಿ. ಏನೋ ಕಾರಣಗಳಿಂದ ನಾನು 2004 ನನಗೆ ಚುನಾವಣೆ ಟಿಕೆಟ್ ಲಾಸ್ಟ್ ಮೂಮೆಂಟ್ ತಪ್ಪಿಸುವಂತ ಕೆಲಸ ಆಯ್ತು. 2008 ಒಳಗೆ ಜನ ನನಗೆ ವೋಟ್ ಹಾಕ್ತು, ಬಟ್ 600 ಒಳಗೆ ಸೋಲುವಂಥದ್ದಾಯ್ತು. 13 ಒಳಗೂ ನಾನು ಕಂಟೆಸ್ಟ್ ಮಾಡಿದೆ ಬಿಜೆಪಿಯಿಂದ, ಅವಾಗೂ ಸೋತೆ. 18 ಒಳಗೆ ನಾನು ಟಿಕೆಟ್ ಕೇಳಿದೆ, 18 ಟಿಕೆಟ್ ಸಿಗಲಿಲ್ಲ. ಏನೋ ಜನರ ಆಶೀರ್ವಾದ, ನಮ್ಮ ಕ್ಷೇತ್ರ ಜನರ ಆಶೀರ್ವಾದ 23 ಚುನಾವಣೆಯಾಗ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು. ಅದೇ ರೀತಿಯಾಗಿ ನನ್ನ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ. ಸರ್, ನಂದು ಕ್ಲಿಯರ್ ಆಗಿ ನಾನು ಹೇಳೇನೆ, ನಮ್ಗೆ ತುಳಿಯುವಂತ ಕೆಲಸ ಅವ್ರು ಮಾಡತ್ತಾರ ಅಂತ ಹೇಳತ್ತೀನಿ ನಾನು. ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲಾರನು ನಾನು ಹೇಳಿದೆ. ಇವತ್ತು ಈಗ ಅವ್ರ ಪರಿಸ್ಥಿತಿ, ಮಾಯೂರ್ ಮೋತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತಗೊಂಡ್ ಬಂದ್ರಪ್ಪ ಇವ್ರತ್ತಂದ್ರೆ, ಇವತ್ತು ಸ್ವತಃ ಸ್ಟೇಜ್ ಮೇಲೆ ಹೇಳಿಸ್ತಾರ ಅವ್ರನ್ನ, ನಾವು ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿ ಹೇಳಿಸ್ತಾರ. ಪಾಪ ಆ ವ್ಯಕ್ತಿ ಮಾನಸಿಕತೆ ಎಷ್ಟು ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ. 2 ಸಲ ಕಂಟೆಸ್ಟ್ ಮಾಡಿದವ, ಪಾಪ ತಿರ್ಗಾಡಿದವ. ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಒಂದಾದಂತ ಒಂದು ಇದನ್ನ ಇಟ್ಕೊಂಡು ತಿರ್ಗಾಡಕತ್ತಿದ್ದ. ಮತ್ತೆ ಇವ್ರು ಬಳಸ್ಬೇಕಾಗಿತ್ತಂದ್ರೆ ಹೇಳಿಕೆ ಯಾಕೆ ಕೊಡಿಸ್ತಿದ್ರಿ ಇವ್ರು?